ಒಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್ ಮುಕ್ತಾಯದ ಹಂತಕ್ಕೆ ಬಂದಿದೆ, ಮತ್ತೊಂದು ಕಡೆ ದೋಷಾರೋಪ ಪಟ್ಟಿಯ ಸಲ್ಲಿಕೆಗೆ ದಿನಗಣನೆ ಆರಂಭ ಆಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಈಗ ದಿನಕ್ಕೊಬ್ಬರು ಕೊಲೆ ಕೇಸ್ ಆರೋಪಿಗಳಿಂದ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಆದರೆ ಈವರೆಗೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ ದಾಸ. ಈ ಮಧ್ಯೆ ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಅರ್ಜಿ ವಿಚಾರಣೆ ಇದೆ. ಜೈಲಾಧಿಕಾರಿಗಳಿಗೆ ವರದಿಯನ್ನು ಕೊಡಲಿಕ್ಕೆ ಹೈಕೋರ್ಟ್ ತಿಳಿಸಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ ವಾದ ಪ್ರತಿವಾದ. ಇವತ್ತಾದರೂ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ರೇಣುಕಾಸ್ವಾಮಿ ಹತ್ಯೆಯಾಗಿ 2 ತಿಂಗಳು ಕಳೆದಿದೆ. ನಟ ದರ್ಶನ್ ಲಾಕ್ ಆಗಿ 2 ತಿಂಗಳು ಕಳೆದಿದೆ. ಒಬ್ಬರಾದ್ಮೇಲೆ ಒಬ್ರು ಜಾಮೀನಿಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಬಟ್ ದರ್ಶನ್ ಮಾತ್ರ ಇಲ್ಲಿಯವರೆಗೂ ಜಾಮೀನಿಗೆ ಅರ್ಜಿಯನ್ನು ಹಾಕಿಲ್ಲ. ಅವರ ನಡೆ ನಿಗೂಢವಾಗಿದೆ. ಮತ್ತೊಂದು ಕಡೆ ಇವತ್ತು ದರ್ಶನ್ ಅವರ ಮನೆಯೂಟದ ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ನಲ್ಲಿ ಮನೆಯೂಟಕ್ಕಾಗಿ ಸಲ್ಲಿಸಿದಂತಹ ಮನವಿಯ ಅರ್ಜಿಯನ್ನ ಮತ್ತೆ ವಿಚಾರಣೆ ಮಾಡಲಿಕ್ಕೆ ಹೈಕೋರ್ಟ್ ಮುಂದಾಗಿರುವಂಥದ್ದು. ನಟ ದರ್ಶನ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದು 2 ತಿಂಗಳು ಕಳೆದಿದೆ. ಮತ್ತೊಂದು ಕಡೆ FSL ವರದಿ ಕೂಡ ಬರ್ತಾ ಇದೆ. ದರ್ಶನ್ ಬಟ್ಟೆಯ ಮೇಲೆ ಸ್ವಾಮಿಯ ರಕ್ತದ ಕಲೆಗಳು ಇರೋದು ಕನ್ಫರ್ಮ್ ಆಗಿದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆ ಯಾವ ರೀತಿ ಹೇಗೆ ಬಂದಿರಬಹುದು ಅಂಥೇಳಿ ವಿಕ್ಟೋರಿಯಾ ಫೊರೆನ್ಸಿಕ್ ವೈದ್ಯರನ್ನ ವರದಿ ಕೇಳಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಫೊರೆನ್ಸಿಕ್ ವೈದ್ಯರು ರಕ್ತದ ಕಲೆ ಯಾವ ರೀತಿಯಲ್ಲಾಗಿರಬಹುದು ಅಂಥೇಳಿ ಎಕ್ಸಾಮಿನೇಷನ್ ಅನ್ನು ಮಾಡಿ ವರದಿಯನ್ನು ಕೊಡಲಿದ್ದಾರೆ. ಈ ವರದಿ ಕೂಡ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ಜಾಸ್ತಿ ಮಾಡಬಹುದು. ದರ್ಶನ್ ಬಟ್ಟೆಗೆ ರಕ್ತ ಅಂಟಿದ್ದು ಹೇಗೆ? ರೇಣುಕಾಸ್ವಾಮಿ ರಕ್ತ ಅಂಟಿದ್ದು ಹೇಗೆ? ನಟ ದರ್ಶನ್ ರೇಣುಕಾಸ್ವಾಮಿಗೆ ಕೈಯಿಂದ ಹೊಡೆದಾಗ ರಕ್ತ ಅಂಟಿರುವಂತಹ ಸಾಧ್ಯತೆ ಇದೆ. ಕೈಗೆ ಅಂಟಿದಂತಹ ರಕ್ತ ದರ್ಶನ್ ಬಟ್ಟೆಗೂ ಕೂಡ ತಾಗಿರಬಹುದು. ಹಾಗಾಗಿಯೇ ಈಗ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಕ್ತದ ಮಡುವಿನಲ್ಲಿದ್ದ ರೇಣುಕಾನನ್ನ ಮುಟ್ಟಲು ಹೋದಂತಹ ಸಂದರ್ಭದಲ್ಲೂ ಕೂಡ ಈ ರಕ್ತದ ಕಲೆ ತಾಗಿರಬಹುದು. ರೇಣುಕಾಸ್ವಾಮಿ ದರ್ಶನ್ ಮೇಲೆ ಉಗುಳಿರಬಹುದು ಹೊಡೆದಂತಹ ಸಂದರ್ಭದಲ್ಲಿ. ರಕ್ತದ ಕಲೆಗಳಾಗಿದ್ದ ಜಾಗದಲ್ಲಿ ಗೊತ್ತಿಲ್ಲದೆ ಬಟ್ಟೆ ಬಿಚ್ಚಿಟ್ಟಿದ್ದಾಗಲೂ ಕೂಡ ರಕ್ತದ ಕಲೆ ಅಂಟಿರ್ಲಿಕ್ಕೆ ಸಾಧ್ಯತೆ ಇದೆ. ನೆಲದಲ್ಲಿ ಬಿದ್ದಿದ್ದ ದರ್ಶನ್ ಬಟ್ಟೆಗೆ ಈ ರಕ್ತ ಮೆತ್ತಿರಬಹುದು, ಅಂಟಿರಬಹುದು ಅನ್ನೋದು ಕೂಡ ಅನುಮಾನ ಅಥವಾ ಸಾಧ್ಯತೆಗಳ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು. ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ. ಈ ಎಕ್ಸಾಮಿನೇಷನ್ ಕೂಡ ತುಂಬ ಮುಖ್ಯವಾಗುತ್ತೆ. ಅವರು ಕೊಡುವಂತಹ ವರದಿ ಕೂಡ ಕಾನೂನಿನ ಕುಣಿಕೆಯನ್ನು ದರ್ಶನ್ ಅವರಿಗೆ ಮತ್ತಷ್ಟು ಜಟಿಲ ಮಾಡುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು.